ಅವಿವಾಹಿತ ಮಹಿಳೆ ಜೊತೆ ಪ್ರೇಮ ಸಂಬಂಧ, ಕಲಬುರಗಿಯಲ್ಲಿ ನಡೀತ ಯುವಕನ ಕೊಲೆ. 5 ಊರ್ಲಿ ಹಾಕ್ಯಾರ್ರಿ. ನಮಗೆ ಹುಡುಗ ಊರ್ಲಿ ಹಾಕದಂಗೆ ಅನ್ಸುತ್ತೆ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಈಗಷ್ಟೇ ಹರಿಯದ ವಯಸ್ಸಿಗೆ ಬಂದ ಯುವಕ ಆಕಾಶ್ ಕಣ್ರಿ. ಜಸ್ಟ್ 21 ವರ್ಷ ಅಷ್ಟೇ. ಆದ್ರೆ ಯುವತಿಯ ಹಿಂದೆ ಬಿದ್ದವನು ನೇಣು ಹಾಕಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ನೋಡಿ. ವೈದಿಬೈ ಈ ರೀತಿ 21ರ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ದುತ್ತರಗಾಂವ್ ಗ್ರಾಮದಲ್ಲಿ ನಡೆದು ಹೋಗ್ಬಿಟ್ಟಿದೆ. ನಾವು ಮಗನಿಗೆ ಹಿಂಗೆ ಲಿಗಾಡಾಗ ನಾವು ಊರ ಮ್ಯಾಗ ಇದ್ದಿದ್ದಿಲ್ರಿ. ನಮ್ಮ ಮಗನಿಗೆ ತೊಂದು ನಾವು ದೇಶದ ಮ್ಯಾಗ ಮಾಡಿ ಉಳಕ್ ಹೋಗಿದ್ದೇವ್ರಿ ಸರ್. ಕಿಲಿದ ಧರ ಮಾಡಿಗ್ರಿ. ಅಲ್ಲೇ ದುಡ್ಲಿಕ್ಕಿದ್ದರಿ ನಮ್ಮ ಮಾಲಕ್ರಿ. ದುಡ್ಲಿಕ್ಕಿರನ 2 ದಿನ ಅನ್ಕರೆ ಟ್ರಾಕ್ಟರ್ ಮ್ಯಾಗ ಹೋಗ್ಯಾನ್ರಿ. ಟ್ರಾಕ್ಟರ್ ಮ್ಯಾಗ ಹೋಗ್ಯಾನ್ರಿ. ಇನ್ನೇನು ಅನ್ಕರೆ ಮಳೆ ಬಂದದ್ರಿ ಊರಾಗ. ಮಳೆ ಬರ್ನ ಏನು ಮಾಡ್ಯಾನ್ರಿ, ಮಾಲಕರ ಮನೆ ಮುಂದಾಗ ಬೀಗರ ಮನೆ ಮುಂದೆ ಗಾಡಿ ಹಚ್ಚಾನ್ರಿ. ಗಾಡಿ ಹಚ್ಚಿ ಮನೆಗೆ ಹೊಂಟನ್ರಿ ನನ್ನ ಮಗ. ಒಂದು ಹುಡುಗ ಬಂದು ಕೆಸಿಂದ್ರ ಒಳದನತ್ತರಿ. ಒಳ್ಳನ ನನ್ನ ಮಗ ಒಳಕತ್ತರತ್ ಹೋಗ್ಯಾನ್ರಿ. ಸುತ್ತ 5-8 ಮಂದಿ ಕಾಲ್ತಿ ಹೊಡೆದಾರಿ. ಆಕಾಶ್ ಟ್ರ್ಯಾಕ್ಟರ್ ತಗೊಂಡು ಹೊಲಕ್ಕೆ ಹೋದವನು ಮನೆಗೆ ಬರ್ಬೇಕಾದ್ರೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ನೋಡಿ. ದನ ಕಾಯೋ ಜನರು ನೋಡಿ ಆಕಾಶ್ ಮನೆಗೆ ಸುದ್ದಿ ಮುಟ್ಟಿಸಿದ್ರು. ತಕ್ಷಣಕ್ಕೆ ಓಡಿ ಹೋದ ಕುಟುಂಬಸ್ಥರಿಗೆ ಶಾಕ್ ಆಗಿತ್ತು. ಯಾಕಂದ್ರೆ ಕೆಲ್ಸಕ್ಕೆ ಟ್ರ್ಯಾಕ್ಟರ್ ತಗೊಂಡು ಹೋದ ವ್ಯಕ್ತಿ ನೇಣು ಬಿಗಿದುಕೊಂಡು ಸತ್ತಿರೋದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿತ್ತು ನೋಡಿ. ಆಕಾಶ್ನ ಕೈಗಳೆಲ್ಲ ತಿರುವಿದಂತಿತ್ತು. ಮೈ ಮೇಲೆ ಹೊಡೆದಿರುವ ಗಾಯದ ಗುರುತುಗಳಿದ್ವು. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವುದೋ ಗುಂಪು ಹೊಡೆದು ಕೊನೆಗೆ ಮರಕ್ಕೆ ನೇಣು ಬಿಗಿದಿತ್ತು. ನಮ್ಮ ಮಗನಿಗೆ ಕೊಲೆ ಮಾಡಿದ್ದಾರಂತ ಆಕಾಶ್ ತಂದೆ ನೇರವಾಗಿ ಆರೋಪ ಮಾಡೋದು ಹೀಗೆ. ಟ್ರಾಕ್ಟರ್ ಮೇಲೆ ಹೋಗೇನ್ರಿ. ಮಳೆ ಬರ್ನ ಟ್ರಾಕ್ಟರ್ ನಿಂದರ್ಸನ ಹುಡುಗರು ಕರ್ಕೊಂಡು ಹೋಗಿ ಹೊಡೆದಾರಿ. ಯಾರು ಹೊಡೆದಾರ? ಹುಡುಗರು. ಯಾರು? ಪೂಜಾರಿಗೂ. ಎದರಲ್ಲಿ ಹೊಡೆದಾರ? ಏನು ಮಾಡ್ರ? ಮಂದಿ ಬಂದು ಹೇಳೋಣ, ನಾವು ಹೋಗಾರ್ದಾಗೆ ಬೈಲಾದ್ರಿ. ಮತ್ತು ನಾವು ಮಗನಿಗೆ ಕರ್ಕೊಂತಂದು ಮನೆಗೆ ತಂದೆವು. ಮತ್ತು ಹುಡುಗ ಕೇಸಂದ್ರೆ ಇದು ಮಾಡ್ಯಾರಿ. ಹೊಡೆದು ಏನು ಮಾಡ್ಯಾರ? 5 ಊರ್ಲಿ ಹಾಕ್ಯಾರ್ರಿ. ಗ್ರಾಮದ ಯುವತಿಯೊಂದಿಗೆ ಆಕಾಶ್ನ ಲವ್. ಮೇಲ್ಜಾತಿ ಯುವತಿಯೊಂದಿಗೆ ಪ್ರೀತಿಸಿದ್ದೇ ತಪ್ಪಾಯ್ತಾ? ಆಕಾಶ್ ಮಾಂಗ್ ತನ್ನ ಕಾಲೇಜಲ್ಲಿ ಮೇಲ್ಜಾತಿಯ ಪೂಜಾರಿ ಕುಟುಂಬಕ್ಕೆ ಸೇರಿದ ಯುವತಿಯನ್ನ ಪ್ರೀತಿಸಿದ್ದ ಕಣ್ರಿ. ಆಕೆಯು ಈತನಿಗೆ ಪ್ರೀತಿಸಿ ಇವನೊಂದಿಗೆ ಓಡಿ ಬೇರೆ ಬಂದಿದ್ಲು. ಆದ್ರೆ ಇದು ದೊಡ್ಡ ಮಟ್ಟದ ಗಲಾಟೆಯಾಗಿ ಯುವತಿ ಮನೆಯವರು ಯುವತಿಯನ್ನ ಕರ್ಕೊಂಡು ಹೋಗಿದ್ರು. ಹಾಗೆಯೇ ಬೇರೆಯವನ ಜೊತೆ ಯುವತಿಗೆ ವಿವಾಹ ಕೂಡ ಮಾಡಿಬಿಟ್ಟಿದ್ರು. ಆದ್ರೂ ಯುವತಿ ಮಾತ್ರ ಆಕಾಶ್ ಜೊತೆ ಸಂಪರ್ಕ ಮಾತ್ರ ಬಿಟ್ಟಿರ್ಲಿಲ್ಲ ನೋಡಿ. ಒಡ್ರ ಹೊಲ್ದಾಗ ಅಲ್ಲಿ ಹಳ್ಳಪಲ್ಲಿ ಅದಾರಿ ಜರ, ಅಲ್ಲಿ ಹೋಗ್ಯಾನ್ರಿ. ಅಲ್ಲಿ ಹೋಗಾನ ಅಲ್ಲಿ ಏನಾಗ್ಯದೋ ಏನು ಸುದ್ದಿ ರೀ ಸಾಬ್ರಿ. ಖಲಾಸಿ ಆಗ್ಯ. ಅವನೇ ಊರ್ಲ್ ಹಾಕೊಂಡನ? ಯಾರು ಹೊಡೆದು ಊರ್ಲ್ ಹಾಕ್ಯಾರ? ನಿಮ್ಗೆ ಏನು ಅನ್ಸುತ್ತೆ? ನಮಗೆ ಹುಡುದು ಊರ್ಲ್ ಹಾಕದಂಗೆ ಅನ್ಸಕತ್ತದ ನೋಡ್ರಿ ಸಾಬ್ರಿ. ನಮಗೆ ಇರುವಾದಿ ಇದ್ದರಿ. ಯಾರವರು ವಿರೋಧಿಗಳು? ಅವ್ರ ಪೂಜಾರಿಗಳ್ರಿ. ಅವ್ರಿಗೂ ನಿಮ್ಗೆ ಏನು ದ್ವೇಷ? ಅವ್ರಿಗೆ ನಮಗೆ ದೇಶ ಅಂದ್ರೆ ಪೈಲೇನೆ ಆಕಿಗೆ ಹುಡುಗ ಕಾಲೇಜ್ದಾಗೆ ಇದು ಮಾಡಿರುತ್ತೆ. ನನ್ನ ಮಗ ಹುಡುಗಿರಿ. ಆ ಹುಡುಗಿ ಹೆಸರು ಏನದ ರೀ ಸರ್, ನನಗೆ ಗೊತ್ತಿಲ್ರಿ. ಯುವತಿಯ ಫೋನ್ ಮಾಡಿ ಆಕಾಶ್ನನ್ನ ಕರೆಸ್ಕೊಂಡಿದ್ಲು. ಇಬ್ಬರ ನಡುವೆ ಮತ್ತೆ ಸಂಪರ್ಕ ಇದೆ ಅನ್ನೋದು ಯುವತಿಯ ಗಂಡನ ಮನೆಯವರಿಗೆ ಹಾಗೂ ಯುವತಿಯ ಮನೆಯವರಿಗೆ ಗೊತ್ತಾಗಿತ್ತು ನೋಡಿ. ಇದೇ ದ್ವೇಷದಿಂದ ಆಕಾಶ್ನನ್ನ ಕೊಲೆ ಮಾಡಿದ್ದಾರೆಂದು ಆಕಾಶ್ ತಂದೆ ಅನುಮಾನ ವ್ಯಕ್ತಪಡಿಸುವುದು ಹೀಗೆ. ಏನು ದ್ವೇಷ ನಿಮ್ಗ ಪೂಜಾರಿಗಳಿಗೆ? ಅವ್ರಿಗೆ ನಮ್ಗೆ ಹುಡುಗಿದು ಇದು ಇತ್ತು ರೀ. ಏನು ಹುಡುಗಿದಿತ್ತು? ಮತ್ತೆ ಹುಡುಗಿ ಅವ ಒಂದಾರು ಇದು ಮಾಡಿರಿ. ನಮ್ಮ ಹುಡುಗ ಹುಡುಗಿ ರೀ. ಯಾವ ಹುಡುಗಿ? ಪೂಜಾರಿಗಳು ಹುಡುಗಿ. ಲವ್ ಮಾಡಿದ್ರಾ? ಎಷ್ಟು ವರ್ಷದಿಂದ? ಈಗ ಮೊನ್ನೆ ಒಂದು 3 ತಿಂಗಳಾಯ್ತು ರೀ. 3 ತಿಂಗಳು ಲವ್ ಮಾಡಿ ಓಡೋಗಿದ್ರನ್ನ? ಓಡೋಗಿದ್ದಿಲ್ಲ, ಕೇಸ್ ಮಾಡಿರಿ. ಎಲ್ಲ ಕೇಸ್ ಇದು ಆಯ್ತು ರೀ. ನಾವು ಅಂಕ ಊರಾಗ ಇಡಬಾರ್ದತ್ತೆ, ಪೈ ಊರಾಗ ಇಟ್ಟಿದ್ದೇವೆ ರೀ. ಮೊನ್ನೆ ತಂದಿದ್ದೆವು. ಒಂದೇ ದಿನದಾಗ ಹಿಂಗೆ ಮಾಡ್ಯಾರ. ಮರ್ಡರ್ ಮಾಡಿಬಿಟ್ರು. ಇತ್ತ ಮಗನನ್ನ ಕಳೆದುಕೊಂಡ ತಾಯಿಗೆ ಆಕಾಶವೇ ಕಳಚಿ ಬಿದ್ದಂತ ನೋವಾಗಿದೆ. ಮಗನನ್ನ ಮೋಸದಿಂದ ಕರೆಯಿಸಿ ಹೊಡೆದು ಹತ್ಯೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಗನ ಸಾವಿಗೆ ನ್ಯಾಯ ಬೇಕು ಅಂತ ಈ ತಾಯಿ ಕಣ್ಣೀರು ಇಡ್ತಿರೋದು ಹೀಗೆ ಕಣ್ರಿ. ಏನು ಆ ಹುಡುಗಿನೇ ಇವ್ರ ಜೊತೆಗೆ ಇಷ್ಟಪಟ್ಟಿದ್ದಲ್ಲ? ಏನು ಅದು ಹುಡುಗಿದೇನು ಕತೆ? ಇಷ್ಟಪಷ್ಟ ಅದ ಅಂತ ಹೇಳ್ರಿ. ಅವರು ಮನೆಯವ್ರು ನಡಿ ಗೊತ್ತಿಲ್ಲ. ಆಲ್ರೆಡಿ ಮದುವೆ ಆಗಿತ್ತಂತಲ್ಲ ಹುಡುಗಿ? ಮದುವೆ ಆಗಿ ಬೇರೆಯವ್ರ ಜೊತೆ. ಅಂದ್ರೂ ಇಷ್ಟ ಅದ ಅಂತ ಹೇಳ್ರಿ. ಅವ್ರು ನಾವು ಇಲ್ಲಿ ಜಾತಿ ನಮ್ಮದು ಸಣ್ಣದಲ್ರಿ, ನಡಿಗೊಡಲ್ಲ ಅಂದರು.
ಅಲ್ಲ ಮದುವೆ ಆದ್ಮೇಲೆ ಗಂಡನ ಬಿಟ್ಟು ಈ ಕಡೆ ಬರೋದು ಅದು ಚಂದ ಅನ್ಸುತ್ತಾ ನಿಮ್ಗೆ? ನಮಗೆ ಅನ್ಸೋದಿಲ್ಲ ರೀ ಆಕಿ ಹುಡುಗಿ ಬಂದಾಳ ಅಲ್ಲಿ ಹುಡುಗಿನೇ ಒಯ್ದಾಳ್ರಿ ಹುಡುಗ ತೊಗೊಂಡು. ಸದ್ಯಕ್ಕೆ ಈ ಪ್ರಕರಣ ಆಳಂದ ತಾಲೂಕಿನ ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ. ಪೊಲೀಸರು ಆತ್ಮಹತ್ಯೆ ಪ್ರಕರಣವನ್ನ ಕೊಲೆ ಆಂಗಲ್ನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬರಬೇಕಾಗಿದೆ. ಆದ್ರೆ ಮದುವೆಯಾದ ಯುವತಿಯ ಹಿಂದೆ ಬಿದ್ದು ಇನ್ನು ಬದುಕಿ ಬಾಳಬೇಕಾಗಿದ್ದ ಯುವಕ ಸಾವನ್ನಪ್ಪಿರುವುದು ನಿಜಕ್ಕೂ ದುರಂತವೇ ಸರಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಕಲಬುರಗಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.